ಹಲೋ ಹಾಯ್ ನಮಸ್ತೆ. ಅಶ್ವವೇಗ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕಾರ್ತಿಕ್. ಎನ್ನೆನೆ ನನ್ನ ಕ್ರಿಕೆಟ್ ಕರಿಯರ್ಗೆ ಮುಳುವಾಯಿತು. ಮದ್ಯಪಾನದಿಂದ ದೂರ ಇದ್ದಿದ್ರೆ ನಾನು ಕ್ಯಾಪ್ಟನ್ ಆಗಬಹುದಿತ್ತು. ಮೈದಾನದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಂಥ ಆಸ್ಟ್ರೇಲಿಯಾದ ಮಾಜಿ ಓಪನರ್ ತಮ್ಮ ಜೀವನದ ಕಹಿ ಇನ್ಸಿಡೆಂಟ್ಗಳ ಬಗ್ಗೆ ಹೇಳಿ ನೋವು ತೋಡಿಕೊಂಡಿದ್ದಾರೆ. ಹೌದು, ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಮಾಜಿ ಆರಂಭಿಕ ದಾಂಡಿಗ ಡೇವಿಡ್ ವಾರ್ನರ್ ಮತ್ತೊಮ್ಮೆ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ನಡೆದಿದ್ದ ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾರ್ನರ್ ಪರ ವಕೀಲರು ಜುಲೈ 22ರಂದು ಸಿಡ್ನಿಯ ನ್ಯಾಯಾಲಯದಲ್ಲಿ ತಮ್ಮ ತಪ್ಪನ್ನು ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ. ಈ ಬೆಳವಣಿಗೆಯಿಂದಾಗಿ ಮುಂಬರುವ ಬಿಗ್ ಬ್ಯಾಶ್ ಲೀಗ್ ಸೀಸನ್ನಲ್ಲೇ ಸಿಡ್ನಿ ಥಂಡರ್ ತಂಡದ ನಾಯಕತ್ವವನ್ನು ಕಳೆದುಕೊಳ್ಳುವಂಥ ಭೀತಿ ಎದುರಾಗಿದೆ. ಘಟನೆಯ ಹಿನ್ನೆಲೆ ಏನಪ್ಪಾ ಅಂದರೆ, ಏಪ್ರಿಲ್ 5ರಂದು ವಾರ್ನರ್ ಅವರ ಫ್ರೆಂಡ್ ಮನೆಗೆ ಪಾರ್ಟಿಗೆ ಅಂತ ಹೋಗಿದ್ರು. ಅಲ್ಲಿ ಅವರು 3 ಗ್ಲಾಸ್ ವೈನ್ ಹೊಡೆದು ಕಾರು ಚಲಾಯಿಸಿದ್ರು. ಅದೇ ಆ್ಯಕ್ಚುಲಿ ಹೇಳಬೇಕಾದ್ರೆ ಅವರಿಗೀಗ ಕುತ್ತು ತಂದೊಡ್ಡಿದ್ದಂತೂ ಗ್ಯಾರಂಟಿ. ರ್ಯಾಪಿಡೋ, ಊಬರ್ ಅಂತ ಬುಕ್ ಮಾಡಿಕೊಂಡು ಮನೆಗೆ ಹಿಂದಿರುಗಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಪೊಲೀಸರು ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿದಾಗ ಅವರ ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ 0.104 BAC ಇರುವುದು ಪತ್ತೆಯಾಯಿತು. ಆಸ್ಟ್ರೇಲಿಯಾದ ಆಲ್ಕೋಹಾಲ್ ಕಾನೂನುಬದ್ಧ ಮಿತಿ 0.05ಗಿಂತ 2.5 ಪಟ್ಟು ಹೆಚ್ಚು ಇತ್ತು. ಒಟ್ನಲ್ಲಿ ಒಬ್ಬ ಉತ್ತಮ ಕ್ರಿಕೆಟಿಗ, ಭಾರತೀಯರಿಗೆ ಹತ್ತಿರವಾದಂಥ ಆಟಗಾರ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ಮಾತ್ರ ನಮಗೆಲ್ಲ ಸಿಕ್ಕಾಪಟ್ಟೆ ನೋವು ತಂದಿರುವುದಂತೂ ಸತ್ಯ. ಏನೇ ಆಗಲಿ, ದಯವಿಟ್ಟು ಇನ್ನು ಮುಂದಾದರೂ ಅವರಷ್ಟೇ ಅಂತಲ್ಲ, ನೀವು ಕೂಡ ಕುಡಿದ ಮತ್ತಲ್ಲಿ ವಾಹನವನ್ನು ಚಲಾಯಿಸಬೇಡಿ.